ಹಲೋ, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗತ್ತು ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಗೋಗಿದೆ, ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ತುಂಬ ಲಾಂಗ್ ತಗೊಳ್ಳೋದು ಬೇಡ ಅಂತ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಲ್ಲ, ಮಾಡ್ತೀನಿ. ಓಕೆನಾ? ಮತ್ತು ಇನ್ನೇನು ಹೇಳೋದು ಗೊತ್ತಿಲ್ಲ, ಏನು ಮಾತಾಡಬೇಕು ಅಂತ. ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಮಾತಾಡೋಕ್ಕೆ ಮಾಡ್ತೀನಿ. ಓಕೆನಾ? ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ. ಹಾಗೆಯೇ ಈ ವಿಡಿಯೋನ ನೋಡ್ತಿರೋರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಏನಾದರೂ ಅಂದರೆ ಅಡುಗೆದು ಯಾವ ಥರ ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಬೇಕಾದ್ರೆ ಅದನ್ನು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಓಕೆನಾ? ಮತ್ತು ಹಾಗೆಯೇ ಇವಾಗ ನಾನು ಏನು ಮಾಡ್ತೀನಿ ಅಂತ, ನನ್ನ ಕೆಲಸಗಳೇನು ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಹಾಗೆಯೇ ಇನ್ನೂ ಸ್ವಲ್ಪ ಏನೇನೋ ಇದೆ, ಅದು ಎಲ್ಲ ಒಂದೊಂದೇ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಐ ಹೋಪ್ ಹೇಗೆ ಬರುತ್ತೆ ಅಂತ. ಓಕೆನಾ? ನೆಕ್ಸ್ಟು ಇವಾಗ ಸದ್ಯಕ್ಕಷ್ಟೇ ನೋಡೋಣ, ಇವಾಗ ನಾನೇನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆಯೇ ಇವಾಗ ಸ್ವಲ್ಪ ಈಗ ನಾಳೆ ಅಲ್ಲ, ನಾಡಿದ್ದು ಶಿವರಾತ್ರಿ ಬರುತ್ತೆ. ಶಿವರಾತ್ರಿಗೆ ಏನು ಸ್ಪೆಷಲ್ ಮಾಡಬೇಕು ಅಂತ ಗೊತ್ತಿಲ್ಲ, ನೋಡೋಣ. ಏನಾದರೂ ಮಾಡಬೇಕು, ಸ್ವಲ್ಪ ಪ್ರಿಪ್ರೇಷನ್ ಇದೆ. ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೆ ಇವತ್ತು. ನೆಕ್ಸ್ಟಿಗೆ ಏನಾದರೂ ಸ್ವೀಟ್ ಮಾಡಬೇಕು, ಮಾಡೋಣ. ಏನು ಸ್ವೀಟ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ, ಏನು ಮಾಡ್ಬೋದು ಅಂತ ನೋಡೋಣ, ಮಾಡ್ತೀನಿ. ಓಕೆನಾ? ಇವಾಗ ದೀಪ ಹಚ್ಚಿದ್ದೀನಿ, 6 ಗಂಟೆ ಆಗಿತ್ತಲ್ಲ. ಸಂಜೆ ದೀಪ ಹಚ್ತೀನಿ ಯಾವಾಗಲೂ. ನಮ್ಮನೇಲಿ ಯಾವಾಗಲೂ ಸಂಜೆ ದೀಪ, ಬೆಳಿಗ್ಗೆ ದೀಪ ಹಚ್ತೀವಿ. ಸೊ ಅದರಿಂದ ಇವಾಗ 6 ಗಂಟೆ ಆಗಿತ್ತು, ದೀಪ ಹಚ್ಚಿದ್ದೀನಿ. ನೆಕ್ಸ್ಟಿಗೆ ಸ್ವಲ್ಪ ಕೆಲಸಗಳಿದೆ ಇನ್ನು. ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿದ್ನಲ್ಲ, ಬಟ್ಟೆ ಎಲ್ಲ ವಾಶ್ ಆಗಿತ್ತು. ಈಗ ಅದನ್ನು ಬೆಡ್ಶೀಟ್ ಬೆಡ್ ಮೇಲೆ ಹಾಕ್ಬಿಟ್ರೆ ಮುಗೀತು ಸ್ವಲ್ಪ. ನೆಕ್ಸ್ಟು ಅಡುಗೆ ಕೆಲಸ. ಈಗ ಸ್ವಲ್ಪ ತಿನ್ನೋಣ ಅಂತ ಏನಾರು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ನ್ಯಾಕ್ಸ್ ಟೈಮು, ಏನಾದರೂ ತಿನ್ನೋಣ ಅಂತ ಅಷ್ಟೇ. ನೋಡೋಣ, ಏನಿದೆ ನೋಡಿಕೊಂಡು ಸ್ವಲ್ಪ ಏನಾದ್ರು ಮಾಡಿಕೊಂಡು ತಿಂತೀವಿ ಮನೇಲೆಲ್ಲರೂ. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಓಕೆನಾ? ಸಂಜೆ ಸ್ನ್ಯಾಕ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬೇಗ ಎಲ್ಲ ಹಚ್ಬಿಟ್ಟು ರೆಡಿ ಮಾಡಿಬಿಡೋಣ. ಇಷ್ಟೆಲ್ಲ ಇಟ್ಕೊಂಡಿರೋದು ಏನು ಮಾಡ್ಬೋದು? ಜಸ್ಟ್ ಚುರುಮುರಿ ಅಂತಲೂ ಹೇಳೋಕ್ಕಾಗಲ್ಲ, ಬೇಲ್ಪುರಿನೂ ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ಎಲ್ಲ ಮಿಕ್ಸ್ ಮಾಡಿರ್ತೀನಿ ಅಷ್ಟೇ. ನಾನು ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ, ಏನೇನು ಸಿಗುತ್ತೋ ಅದು ಹಾಕ್ತಾ ಇರೋದು ಅಷ್ಟೇ. ಬಟ್ ಇಲ್ಲಿರುವಷ್ಟು ಅಷ್ಟು ಹಾಕಲ್ಲ, ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊತೀನಿ. ಇಲ್ಲಿ ಫುಲ್ಲು ಹಾಕಿಲ್ಲ, ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಇದು ನಂಗೆ ಸಾಕು ಇವಾಗ. ಈಗ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊತೀನಿ. ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿ ಹುಳಿಯಾಗಿ ಚೆನ್ನಾಗಿರುತ್ತೆ, ಹುಳಿ ಟೇಸ್ಟ್ ಕೊಡುತ್ತೆ. ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ನೆಕ್ಸ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಇಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದೆ ಅಂತನಾದರೂ ಹಾಕ್ಕೋಬೋದು. ಈಗ ನಮ್ಮ ಮನೇಲಿ ಪೇಸ್ಟ್ ನಾನು ಮಾಡಿಲ್ಲ, ಸೊ ಅದಕ್ಕೋಸ್ಕರ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸಕ್ಕರೆ. ಇದಕ್ಕೆ ನೀವು ಬೇಕಾದ್ರೆ ಚಾಟ್ ಮಸಾಲನಾರು ಹಾಕ್ಕೋಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಆ ರೀತಿ ಎಲ್ಲ ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಜಸ್ಟ್ ಈಗ ನಮ್ಮ ಮನೇಲಿ ಏನಿದೆ ಅಷ್ಟನ್ನು ಮಾತ್ರ ಹಾಕ್ಕೊತೀನಿ. ಸಿಂಪಲ್ ಸ್ನ್ಯಾಕ್ಸ್ ಅಷ್ಟೇ. ಈ ರೀತಿ ಕಡಲೆ ಬೀಜ, ಬೂಂದಿ, ಅವರೆಬೇಳೆ ಮನೇಲಿ ಏನಿದೆ ಆ ಥರ ಇರೋದನ್ನ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ಡ್ ಚುರುಮುರಿ ಅಂತಲೇ ಕೂಡ ಹೇಳ್ಬೋದು. ಚೆನ್ನಾಗಿದೆ, ಎಲ್ಲ ಥರನೂ ಹಾಕಿರೋದು ಚೆನ್ನಾಗಿದೆ, ಒಂಥರ ಟೇಸ್ಟ್ ಕೂಡ ಚೆನ್ನಾಗಿದೆ. ಇವಾಗ ಇದು ತಿಂದಾದಮೇಲೆ
ಅಡುಗೆ ಮಾಡಬೇಕೀಗ. ಹಾಗೆಯೇ ಈಗ ಒನ್ ಟೈಮ್ ಅಡುಗೆ ಅಷ್ಟೇ ಮಾಡೋದು, ಇವಾಗ ಇನ್ನೇನು ಮಾಡಲ್ಲ. ನೋಡ್ತೀನಿ ಏನಿದೆ ಅಂತ ನೋಡಿಕೊಂಡು ಅದನ್ನು ಅಡುಗೆ ಮಾಡ್ತೀನಿ ಇವಾಗ. ಹಾಗೆ ನಾಳೆಗೆ ಇಡ್ಲಿ ಹಾಕಿದ್ದೀನಿ, ಇಡ್ಲಿ ರುಬ್ಬಬೇಕು, ಇಡ್ಲಿ ಆಡಿಸ್ಬೇಕು, ಇಡ್ಲಿ ಇಟ್ಟು ಅದು ಆರಿಸಾದ್ಮೇಲೆ ತಿಂಡಿ ಅಲ್ಲ ಸಾರಿ ಊಟಕ್ಕೆ ಏನು ಅಡುಗೆ ಮಾಡಬೇಕು ನೋಡ್ಕೊಂಡು ಮಾಡ್ತೀನಿ, ಅದನ್ನು ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಇವಾಗ ಇದಕ್ಕೆ ಖಾಲಿ ಮಾಡಿಬಿಟ್ಟು ಸಿಗ್ತೀನಿ, ಓಕೆನಾ ಗೈಸ್. ಇವಾಗ ದೋಸೆ ಹಿಟ್ಟು ಆರಿಸಿದ್ದೀನಿ, ನೋಡೋಣ ನಾಳೆ ಎಷ್ಟು ಬರುತ್ತೆ ಅಂತ. ಇವಾಗ ಅಡುಗೆ ಮಾಡಬೇಕು, ನೋಡ್ತೀನಿ ಇವಾಗ ಏನು ಮಾಡಬೇಕು ಅಂತ ನೋಡಿಕೊಂಡು. ಸಿಂಪಲ್ಲಾಗಿ ಬಟಾಣಿ ಇದೆ, ಬಟಾಣಿ ಹಾಕ್ಬಿಟ್ಟು ಸಿಂಪಲ್ಲಾಗಿ ಬಾತ್ ಮಾಡಿಬಿಡೋಣ ಅಂತ ಅಷ್ಟೇ. ಈಗ ಅದನ್ನೇ ರೆಡಿ ಮಾಡ್ಕೊತೀನಿ, ಏನು ಬೇಕು ಅದಕ್ಕೆ ಅಂತ ನೋಡಿಕೊಂಡು. ಹಾಗೇನೆ ತೋರಿಸ್ತೀನಿ ನಾನು ಹಾಕ್ತೀನಿ ಹೇಗಿರುತ್ತೆ ಅಂತ ಕೂಡ ತೋರಿಸ್ತೀನಿ. ಇವಾಗ ತಾನೇ ಬಟಾಣಿ ಪಲಾವ್ ಚೆನ್ನಾಗಿತ್ತು, ಇವಾಗ ತಾನೇ ಮುಗೀತು ಊಟ ಕೂಡ. ಅದಕ್ಕೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೇರ್ಕೊಂಡಿತ್ತು. ಹಾಗೇನೆ ಈ ವಿಡಿಯೋ ಇವತ್ತಿಂದು ಇಷ್ಟ ಗೈಸ್. ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಕಾವ್ಯ ಜಗತ್ತು, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆಯೇ ಇನ್ನೇನಾದರೂ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ಹೇಗಿದೆ ಅಂತಲೂ ಕೂಡ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ, ಯಾವ ರೆಸಿಪಿ ಬೇಕು ಅಂತ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೂಡ. ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಹಾಗೆಯೇ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ, ಓಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.